The students, in the previous class we know the various types of very important in your syllabus, private, public and very important types of government companies. Today we discuss global enterprises. How to define a global enterprises? ಗ್ಲೋಬಲ್ ಎಂಟರ್ಪ್ರೈಸಸ್ ಅಂದ್ರೆ ಏನು, ಹೇಗೆ ತಿಳ್ಕೊಳ್ಳೋದನ್ನ ಅಂತ ಕೇಳಿದ್ರೆ ನಿಮ್ ಸಿಲೆಬಸ್ ನಲ್ಲಿ ಬಹಳ ನೀಟಾಗಿ ಡೆಫಿನೇಷನ್ ಕೊಟ್ಟಿದ್ದಾರೆ. ವಾಟ್ ಯು ಮೀನ್ ಬೈ ಎ ಗ್ಲೋಬಲ್ ಎಂಟರ್ಪ್ರೈಸಸ್? ದ ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್, MNC. We call a MNC, multinational corporations, are a huge industrial organization which extend their industrial and marketing operations through a network of their banks in several countries. It is called a global enterprises or MNC. ನಿಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ MNC ಅಂತಂದ್ರೆ ಏನು. The global enterprises are MNCs, companies, huge capital, huge industry or huge organization which extend industrial and marketing operations to various country. ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಮಾರ್ಕೆಟಿಂಗ್ ಅನ್ನ ಮತ್ತು ಇಂಡಸ್ಟ್ರಿಯನ್ನ ಎಕ್ಸ್ಟೆಂಡ್ ಮಾಡಿರುವಂತಹ ಬ್ರಾಂಚಸ್ ಗಳನ್ನ ಹೊಂದಿರುವಂತಹ ಕಂಪನಿಗಳಿಗೆ, ಹ್ಯೂಜ್ ಕ್ಯಾಪಿಟಲ್ ಇರುವಂತಹ ಕಂಪನಿಗಳಿಗೆ ನಾವೇನ್ ಕರಿತೀವಿ, MNC ಅಥವಾ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಕರಿತೀವಿ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋನಿ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು ಅಂಡ್ ಆಲ್ಸೋ ಪೆಪ್ಸಿ ಆಗಿರ್ಬೋದು. ದೀಸ್ ಆರ್ ಆಲ್ ಫಾರ್ ಎಕ್ಸಾಂಪಲ್ ಫಾರ್ ದ MNC ಕಂಪನಿ. ಸೋನಿ ಆಗಿರ್ಬೋದು ನಿಮಗೆ ಗೊತ್ತಿರುವಂತಹದ್ದೇ, ಪೆಪ್ಸಿ ಆಗಿರ್ಬೋದು, ಸ್ಯಾಮ್ಸಂಗ್ ಕಂಪನಿ ಆಗಿರ್ಬೋದು. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ MNC ಕಂಪನಿ, ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ ಆರ್ ಗ್ಲೋಬಲ್ ಎಂಟರ್ಪ್ರೈಸಸ್. ಸೋನಿ ಕಂಪನಿ ಇಂಡಿಯಾ ದೇಶದಲ್ಲೂ ಇದೆ, ಹೊರದೇಶದಲ್ಲೂ ಮಾರಾಟ ಮಾಡ್ತಾರೆ. ಪೆಪ್ಸಿ ಗೊತ್ತು, ನಿಮಗೆಲ್ಲ ಗೊತ್ತಿರೋ ಹಾಗೆ. ಸ್ಯಾಮ್ಸಂಗು ಇದೆ, ಮೊಬೈಲ್ ಕಂಪನಿ. ಅಂದ್ರೆ MNC ಕಂಪನಿ ಅಂತ ಕರಿಬೇಕು ಅಂದ್ರೆ ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ MNC, ಮಲ್ಟಿ ನ್ಯಾಷನಲ್ ಕಂಪನೀಸ್, ಹ್ಯೂಜ್ ಕ್ಯಾಪಿಟಲ್ ಅಂಡ್ ಆಲ್ಸೋ ಎಕ್ಸ್ಟೆಂಡ್ ದರ್ ಬ್ರಾಂಚಸ್ ಔಟ್ ಆಫ್ ದ ಕಂಟ್ರಿ. ಬೇರೆ ಬೇರೆ ಕಂಟ್ರಿಗಳಲ್ಲೂ ಅವ್ರೇನ್ ಮಾಡ್ತಾರೆ, ಈ ಮಾರ್ಕೆಟಿಂಗ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ. ಅಂತ ಕಂಪನಿಗಳಿಗೆ ನಾವೇನ್ ಕರಿತೀವಿ, ಗ್ಲೋಬಲ್ ಎಂಟರ್ಪ್ರೈಸಸ್ ಅಥವಾ MNC ಅಂತ ಕರಿತೀವಿ. ಹಾಗಾದ್ರೆ MNC ಅಂತ ಕರೆದ್ವಿ ಅಂತ ಆದ್ರೆ ವಾಟ್ ಆರ್ ದ ಮೇನ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಗ್ಲೋಬಲ್ ಎಂಟರ್ಪ್ರೈಸಸ್? ಏನ್ ಲಕ್ಷಣ ಏನು? ಹೌ ಟು ಐಡೆಂಟಿಫೈ MNC ಕಂಪನಿ, ಹೇಗೆ ಗುರುತಿಸೋದು ಅಂತ ಕೇಳಿದ್ರೆ, ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸ್. ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಬಹಳಷ್ಟು ಅವರು ಫಂಡ್ ಅನ್ನ ರೈಸ್ ಮಾಡಿ ಹಿ ಕ್ಯಾನ್ ಓಪನ್ ದ ಆರ್ ಸ್ಟಾರ್ಟ್ ದ ಬಿಸ್ನೆಸ್. MNC ಕಂಪನಿ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಮಿನಿಮಮ್ 100 crores, 1-2 ರೂಪಾಯಿ ಅಲ್ಲ, 100 crores ತನಕ ಹೋಗಿರುವಂತಹ ಕಂಪನಿಗಳಿದೆ. ಸೋನಿ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು, ಕೋಕೋ ಕೋಲಾ ಆಗಿರ್ಬೋದು. ದೀಸ್ ಆರ್ ಆಲ್ MNC ಕಂಪನೀಸ್ ಅಂಡ್ ಎ ಪೇಡ್ ಅಪ್ ಕ್ಯಾಪಿಟಲ್ 100 crores. More than 50 crores he can paid up the capital, huge capital. And also a very important global companies ಅಂತ ಅಂದ್ರೆ with India including sell the market activities out of the country. ಬೇರೆ ಬೇರೆ ಕಂಟ್ರಿಯಲ್ಲಿ ಅವ್ರು ಏನ್ ಮಾಡ್ತಾರೆ, he can sell the goods and services. ಅವರ ಪ್ರಾಡಕ್ಟ್ ಗಳನ್ನ, ಸೋನಿ ಬೇಕಾದಷ್ಟು ಪ್ರಾಡಕ್ಟ್ ಗಳಿದೆ, ಪೆಪ್ಸಿ ಸಾಫ್ಟ್ ಡ್ರಿಂಕ್ ಇದೆ, ಸ್ಯಾಮ್ಸಂಗ್ ಮೊಬೈಲ್ ಕಂಪನಿ, ಎಲ್ಲಾ ಕಡೆ ಅವ್ರು ಏನ್ ಮಾಡ್ತಾರೆ, he can sell the goods and services. ಅಂದ್ರೆ ಎಂಟರ್ಪ್ರೈಸಸ್ possess a huge financial resource and also they are able to raise the fund from various source. ಅದು ನಾನು ಈಗ ಹೇಳಿದ ಹಾಗೆ ಬ್ಯಾಂಕ್ ಇಂದ ರಿಸೋರ್ಸ್ ಅನ್ನ, ಫಂಡ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಅಂಡ್ ಆಲ್ಸೋ he can invite the public, initial public offer, ಶೇರ್ ಅನ್ನ ಬಿಡುಗಡೆ ಮಾಡ್ತಾರೆ. MNC ಕಂಪನಿಯವರು, ಸೋನಿ ಅವರಾಗಿರ್ಬೋದು, ಪೆಪ್ಸಿ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಟು ಗಿವ್ ದ ಆಫರ್ ಟು ದ ಪಬ್ಲಿಕ್ ಗೆ ಆಫರ್ ಅನ್ನ ಕೊಡ್ತಾರೆ ಟು ಪರ್ಚೇಸ್ ದೇರ್ ಶೇರ್ಸ್ ಅಂಡ್ ದಟ್ ಶೇರ್ ಅಮೌಂಟ್ ವಿ ಕಲೆಕ್ಟ್ ಆಸ್ ಎ ಫಂಡ್, ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಹಿ ಕ್ಯಾನ್ ಬಿಸ್ನೆಸ್
ಬಿಸ್ನೆಸ್ ಮಾಡ್ತಾರೆ. ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸ್, ಅದಕ್ಕೆ ಮೊದಲನೇ ಲಕ್ಷಣ ಅಂತ ಹೇಳ್ತೀವಿ, ಫಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಫಾರಿನ್ ಕೊಲಾಬರೇಷನ್, ಅಂದ್ರೆ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಫಾರಿನ್ ಕೊಲಾಬರೇಷನ್ ಆಗಿರುತ್ತೆ. ಕೊಲಾಬರೇಷನ್ ಅಂದ್ರೆ ಕೆಲಸವನ್ನ ಮಾಡಬೇಕಾದ್ರೆ ಇಬ್ರು ಸೇರಿ ಮಾಡೋದು, ಕೊಲಾಬರೇಷನ್, ಕೊಲಾಬರೇಟ್, ಸೇರಿಸೋದು. ಹೇಗೆ ಸೇರಿಸೋದು ಅಂತ ಕೇಳಿದ್ರೆ ಫಾರಿನ್ ಕೊಲಾಬರೇಷನ್, ಇಂಡಿಯನ್ ಕಂಪನಿ ಪ್ಲಸ್ ಕೊಲಾಬರೇಟ್ ಎ ಫಾರಿನ್ ಕಂಪನಿ, ಬೇರೆ ಕಂಪನಿ ಜೊತೆಗೆ ಅಂದ್ರೆ ಫಾರಿನ್ ನಲ್ಲಿರೋ ಕಂಪನಿ ಜೊತೆಗೆ ಟೈಅಪ್ ಮಾಡೋದು, ಅಂದ್ರೆ ಸೇರಿಸಿಕೊಂಡು ಹೊಂದಿಕೊಂಡು ಕೆಲಸ ಮಾಡೋದು. ಇದು ಎರಡನೇ ಲಕ್ಷಣ ಅಂತ ಹೇಳ್ತೀವಿ. ಗ್ಲೋಬಲ್ ಎಂಟರ್ಪ್ರೈಸಸ್ ಯೂಶುವಲಿ ಎಂಟರ್ ಇಂಟು ಅಗ್ರಿಮೆಂಟ್ ವಿತ್ ಇಂಡಿಯನ್ ಕಂಪನಿ ಪರ್ಟೈನಿಂಗ್ ಎ ಸೇಲ್ಸ್ ಆಫ್ ಟೆಕ್ನಾಲಜಿ, ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಆಲ್ಸೋ ಬ್ರಾಂಡ್ ನೇಮ್ಸ್ ಅಂಡ್ ಫೈನಲ್ ಪ್ರಾಡಕ್ಟ್. ಎಲ್ಲೆಲ್ಲಿ ಕೊಲಾಬರೇಷನ್ ಇರುತ್ತೆ ಅಂದ್ರೆ ಸೇಲ್ ಆಫ್ ಮಾರ್ಕೆಟಿಂಗ್, ಯಾಕೆ ನಮ್ಮ ದೇಶದಲ್ಲಿರುವಂತಹ ಕಲ್ಚರೇ ಬೇರೆ, ಇಂಡಿಯನ್ ಕಲ್ಚರೇ ಬೇರೆ, ಅಮೆರಿಕಾದಲ್ಲಿರುವಂತಹ ಕಲ್ಚರೇ ಬೇರೆ. ಡಿಫರೆಂಟ್ ಇನ್ ಇಂಡಿಯಾ ಅಂಡ್ ಆಲ್ಸೋ ಅಮೆರಿಕಾ, ಡಿಫರೆಂಟ್ ಇನ್ ಜಪಾನ್ ಅಂಡ್ ಆಲ್ಸೋ ಅಮೆರಿಕಾ, ಡಿಫರೆಂಟ್ ಇನ್ ಜಪಾನ್ ಟು ಇಂಡಿಯಾ. ಅಲ್ಲಿರುವಂತಹ ಜನಗಳ ಸ್ವಭಾವನೆ ಬೇರೆ, ಅವ್ರು ಮಾತಾಡೋ ರೀತಿನೇ ಬೇರೆ, ಅವ್ರ ಭಾಷೆನೇ ಬೇರೆ. ಲ್ಯಾಂಗ್ವೇಜ್ ಈಸ್ ಕ್ವೈಟ್ ಡಿಫರೆಂಟ್, ಕಲ್ಚರ್ ಈಸ್ ಡಿಫರೆಂಟ್, ಪ್ರೆಜುಡಿಸ್ ಈಸ್ ಡಿಫರೆಂಟ್, ಎಲ್ಲನೂ ಡಿಫರೆಂಟ್. ಅದನ್ನ ನೋಡಿಕೊಂಡು ಅವ್ರೇನ್ ಮಾಡ್ತಾರೆ, ಟು ಮಾರ್ಕೆಟ್ ಅಟ್ರಾಕ್ಟ್ ದಟ್ ಕನ್ಸ್ಯೂಮರ್ಸ್, ಅವರನ್ನ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಅವರಲ್ಲಿರೋ ಕಲ್ಚರ್ ಅನ್ನ ನೋಡಿ ನೀವು ಆ ರೀತಿ ಯು ಚೇಂಜ್ ಯುವರ್ ಬ್ರ್ಯಾಂಡ್. ಇಂಡಿಯಾ ದೇಶದಲ್ಲಿ ಬ್ರ್ಯಾಂಡ್ ಅನ್ನ ರೆಡಿ ಮಾಡಬೇಕಾದ್ರೆ ಸಾಲ್ಟ್ ಇದೆಯಲ್ಲ, ಸಾಲ್ಟ್, ಟಾಟಾ ಸಾಲ್ಟ್, ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಇಂಡಿಯಾ ದೇಶದಲ್ಲಿ ಎಷ್ಟು ಚೆನ್ನಾಗಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ. ಟಾಟಾ ಸಾಲ್ಟ್ ಇದೆ, ಅವ್ರ ಕಂಪ್ನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ದೇಶಕ ನಮಕ್ಕಾಯ, ಎಷ್ಟು ಚೆನ್ನಾಗಿದೆ ನೋಡ್ರಿ, ದೇಶದ ಉಪ್ಪನ್ನ ತಿಂದಿದ್ದೀನಿ ನಾನು. ಅವ್ರ ಅಡ್ವರ್ಟೈಸ್ಮೆಂಟ್ ಇಟ್ ಈಸ್ ಇನ್ಫ್ಲೂಯೆನ್ಸ್ ದ ಇಂಡಿಯನ್ ಕಸ್ಟಮರ್. ಇಂಡಿಯನ್ ಕಸ್ಟಮರ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರವಾಗಿ ಹಿ ಯೂಸಿಂಗ್ ದಟ್ ವರ್ಡ್ ಜಿಂಜಲ್ಸ್ ಅಂತ ಕರೀತಾರೆ. ಅದಕ್ಕೆ ಮಾರ್ಕೆಟಿಂಗ್ ನಲ್ಲಿ ಜಿಂಜಲ್ಸ್ ಅಂತ ಕರೀತಾರೆ. ಮೇನ್ ಪ್ರಾಡಕ್ಟ್ ಜೊತೆಗೆ ಅವ್ರೇನ್ ಮಾಡ್ತಾರೆ, ಕೆಳಗಡೆ ಒಂದು ಸೆಂಟೆನ್ಸ್ ಹಾಕಿರ್ತಾರೆ. ಉದಾಹರಣೆಗೆ ರೇಮಂಡ್ ಅಂತ ಇದೆ, ಬಹಳ ಫೇಮಸ್ ಆಗಿರೋದು ಶೂಟಿಂಗ್ ಅಂಡ್ ಶರ್ಟಿಂಗ್ ನಲ್ಲಿ. ರೇಮಂಡ್ ಅಂತ ಇದೆ, ಅದ್ರ ಕೆಳಗಡೆ ಒಂದು ಸೆಂಟೆನ್ಸ್ ಬರೆದಿದ್ದಾರೆ, ದ ಕಂಪ್ಲೀಟ್ ಮ್ಯಾನ್ ವಿತೌಟ್ ಯು ವೇರ್ ದ ರೇಮಂಡ್ ಯು ಕೆನಾಟ್ ಬಿಕಮ್ ಎ ಕಂಪ್ಲೀಟ್ ಮ್ಯಾನ್. ಹಾಫ್ ಮ್ಯಾನ್, ಕಾಲ್ ಮ್ಯಾನ್ ಆಗ್ಬಿಡ್ತೀರಿ ಅಂತ, ಫುಲ್ ಆಗಿ ಮನುಷ್ಯ ಆಗಲ್ಲ. ಇಟ್ ಇನ್ಫ್ಲೂಯೆನ್ಸ್ ದ ಕಸ್ಟಮರ್, ಕನ್ಸ್ಯೂಮರ್ಸ್, ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೋಸ್ಕರವಾಗಿ ಈ ಯೂಸಿಂಗ್ ಒನ್ ಟೆಕ್ನಿಕ್ ಆಫ್ ದ MNC ಕಂಪನಿ. MNC ಕಂಪನಿಯವರು ಮಾಡಿರುವಂತಹ ಇನ್ಫ್ಲೂಯೆನ್ಸ್ ಏನು ಅಂತ ಕೇಳಿದ್ರೆ ಫಾರಿನ್ ಕೊಲಾಬರೇಷನ್, ಟೈ ಅಪ್ ವಿತ್ ದ ಫಾರಿನ್ ಕಂಪನೀಸ್. ಇದು ಸೆಕೆಂಡ್ ಒನ್, ವೆರಿ ಇಂಪಾರ್ಟೆಂಟ್. ಅಂದ್ರೆ ಉದ್ದೇಶ ಏನು ಅವ್ರದ್ದು, ಕಂಪನಿ ಜೊತೆಗೆ ನಾವು ಸೇರೋದ್ರಿಂದ, ಫಾರಿನ್ ಕೊಲಾಬರೇಷನ್ ಮಾಡೋದ್ರಿಂದ ಲಾಭವನ್ನ ಮಾಡ್ಕೋಬಹುದು. ಅದು ಮಾರ್ಕೆಟಿಂಗ್ ಆಗಿರ್ಬೋದು, ಪ್ರೊಡಕ್ಷನ್ ಗೆ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್, ಇಂಡಿಯನ್ ಕಂಪನಿ ಕೊಲಾಬರೇಟ್ ವಿತ್ ಎ ಫಾರಿನ್ ಕಂಪನಿ. ಅವ್ರು ಹೇಳ್ತಾರೆ, ನೋಡಿ ನಾವು ನಿಮ್ ಜೊತೆ ಟೈಪ್ ಮಾಡ್ಕೊಂಡಿದ್ದೀವಿ, ಶೇರ್ಸ್ ಅನ್ನ ಹಂಚ್ಕೊಳ್ಳೋಣ, ಒಂದು 20% ನಿಮಗೆ ಕೊಡ್ತೀವಿ, ನಾವು 80% ಇಟ್ಕೊಂತೀವಿ ಅಂತ ಹೇಳ್ತಾರೆ ಇಂಡಿಯನ್ ಕಂಪನಿಯವರು. ಯಾವ್ದೋ ಒಂದು ಕಂಪನಿ, ನೀವು ಯಾವ್ದು ಬೇಕಾದ್ರೂ ಅನ್ಕೊಳ್ರಿ, ನಾ ಯಾವ ಕಂಪನಿ ಹೆಸರು ಹೇಳಲ್ಲ, ನೀವು ಯಾವ ಕಂಪನಿ ಬೇಕಾದ್ರೂ ಅನ್ಕೋಬಹುದು. ಫಾರಿನ್ ಕಂಪನಿ ಆಗಿರ್ಬೇಕು ಅಂಡ್ ಆಲ್ಸೋ ಇಂಡಿಯನ್ ಕಂಪನಿ, ಹ್ಯೂಜ್ ಮಲ್ಟಿ ನ್ಯಾಷನಲ್ ಕಂಪನಿ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಸೋನಿ, ಪೆಪ್ಸಿ, ಸ್ಯಾಮ್ಸಂಗ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅವ್ರೇನ್ ಮಾಡ್ತಾರೆ, 20% ನಿಮಗೆ ಕೊಡ್ತೀವಿ, 80% ನಾವು ತಗೋತೀವಿ. ಆದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆಲ್ಲ ಫಾರಿನ್ ನಲ್ಲಿ ಆಗಲಿ, ಫಾರಿನ್ ನಲ್ಲಿರುವಂತಹ ಕಸ್ಟಮರ್ ಗಳಿಗೆ ಫಾರಿನ್ ನಲ್ಲೇ ಪ್ರೊಡಕ್ಷನ್ ಮಾಡಿ ಕೊಟ್ರೆ ಏನಾಗುತ್ತೆ, ಟೈಮ್ ಸೇವ್ ಆಗತ್ತೆ, ಇನ್ಶೂರೆನ್ಸ್ ಕಡಿಮೆ ಕಟ್ಟಬಹುದು, ಟ್ಯಾಕ್ಸ್ ಅನ್ನ ರೆಡ್ಯೂಸ್ ಮಾಡಬಹುದು, ಅಂಡ್ ಆಲ್ಸೋ ಬಹಳ ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗತ್ತೆ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ದೀಸ್ ಆರ್ ಆಲ್ ಬೆನಿಫಿಟ್ಸ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್, ಯುವರ್ ಪ್ರಾಡಕ್ಟ್, ಕಂಪನಿ ಪ್ರಾಡಕ್ಟ್ ಇನ್ ಫಾರಿನ್ ಕಸ್ಟಮರ್ ಗಳಿಗೆ ಪ್ರಾಡಕ್ಟ್ ಅನ್ನ ನೀವು ಅಲ್ಲೇ ಪ್ರೊಡ್ಯೂಸ್ ಮಾಡಿ ಕೊಟ್ಬಿಟ್ರೆ ಏನಾಗುತ್ತೆ, ಇದೆಲ್ಲ ಉಳಿಯುತ್ತೆ. ಟ್ರಾನ್ಸ್ಪೋರ್ಟೇಷನ್, ಟ್ಯಾಕ್ಸ್ ಉಳಿಯುತ್ತೆ, ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹ್ಯೂಜ್ ಅಮೌಂಟ್ ಆಫ್ ಟ್ಯಾಕ್ಸೇಷನ್, ಟ್ಯಾಕ್ಸ್ ಕಡಿಮೆ ಆಗುತ್ತೆ, ರೆಡ್ಯೂಸ್ ಆಗುತ್ತೆ ಫಾರಿನ್ ನಲ್ಲಿ ಇರೋದ್ರಿಂದ. ಅಂಡ್ ಆಲ್ಸೋ ಪ್ರೊಡಕ್ಷನ್ ಮಾಡಿ ಅಲ್ಲೇ ನೀವು ಪ್ರೊಡಕ್ಷನ್ ಮಾಡಿ ಕೊಟ್ಟಿದ್ದೆ ಆದ್ರೆ ಕನ್ಸ್ಯೂಮರ್ ಬಹಳ ಖುಷಿಯಿಂದ ಹಿ ಕ್ಯಾನ್ ರಿಸೀವ್ ಯುವರ್ ಪ್ರಾಡಕ್ಟ್. ಅಂದ್ರೆ
ಫಾರಿನ್ ಕೊಲಾಬರೇಷನ್ ಇಂದ ಇಷ್ಟೆಲ್ಲ ಲಾಭ ಇದೆ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇಂಡಿಯನ್ ಕಂಪನಿ ಕೊಲಾಬರೇಟ್ ವಿತ್ ಫಾರಿನ್ ಕಂಪನಿ. ಸೇಮ್ ಟು ಸೇಮ್ ಫಾರಿನ್ ಕಂಪನಿ ಫಾರಿನ್ ದೇಶದಲ್ಲಿದೆಯಲ್ಲ ಅಮೆರಿಕಾದವರು, ಅವ್ರು ಏನ್ ಮಾಡ್ತಾರೆ, ಇಂಡಿಯಾ ಜೊತೆ ಕೊಲಾಬರೇಟ್ ಮಾಡ್ಕೊಂತಾರೆ. ಕಾರಣ ಏನು, ಇಂಡಿಯಾ ದೇಶದಲ್ಲಿ ಹಿ ಕ್ಯಾನ್ ಸೆಲ್ ಹಿಸ್ ಗೂಡ್ಸ್ ಅಂಡ್ ಸರ್ವಿಸಸ್. ಪೆಪ್ಸಿ, ಕೋಕಾ ಕೋಲಾ, ಫಾರಿನ್ ಕಂಪನೀಸ್ ಎಲ್ಲ ಫಾರಿನ್ ಕಂಪನಿಗಳು ಕೊಲಾಬರೇಟ್ ವಿತ್ ಇಂಡಿಯನ್ ಕಸ್ಟಮರ್. ಯಾಕೆ, ಇಂಡಿಯನ್ ಸೈಕಾಲಜಿ ಇಸ್ ವೆರಿ ಡಿಫರೆಂಟ್. ಭಾರತೀಯರ ಮನೋವಿಜ್ಞಾನ ಅಂತ ನಾವೇನ್ ಕರಿತೀವಲ್ಲ ಅದು ವೆರಿ ಡಿಫರೆಂಟ್ ಆಗಿದೆ. ನಮ್ಮಲ್ಲಿ ಕಸ್ಟಮ್ಸ್ ಇದೆ, ಪ್ರೆಜುಡಿಸ್ ಇದೆ, ನಾವು ನಮ್ಮದೇ ಆದ ಪರಂಪರೆ ಸಂಪ್ರದಾಯವನ್ನು ಹೊಂದಿದ್ದೀವಿ. ಬೇರೆಯವ್ರ ಹಾಗಲ್ಲ. ಇಂಡಿಯನ್ ಕಲ್ಚರ್ ಈಸ್ ಕ್ವೈಟ್ ಡಿಫರೆಂಟ್. ಇಂಡಿಯನ್ ಕಲ್ಚರ್ ಈಸ್ ರೆಸ್ಪೆಕ್ಟ್ ಫ್ರಮ್ ಆಲ್ ಕಂಟ್ರೀಸ್. ಇಂಡಿಯಾ ದೇಶದ ಸಂಪ್ರದಾಯವನ್ನ, ಕಲ್ಚರ್ ಅನ್ನ ಎಲ್ಲರೂ ಗೌರವಿಸ್ತಾರೆ, ಟು ಗಿವ್ ದ ರೆಸ್ಪೆಕ್ಟ್. ಹಾಗಾಗಿ ಕೊಲಾಬರೇಷನ್ ವಿತ್ ಇಂಡಿಯಾದಲ್ಲಿ ನಾವು ಸೆಲ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಅನ್ನ ನಾವು ಬಹಳ ಬೇಗ ಗ್ರೋತ್ ಆಗಬಹುದು ಅಂತ ಫಾರಿನ್ ಕಂಪನಿಯಲ್ಲಿರುವಂತಹ ಎಲ್ಲಾ ಕಂಪನಿಯವರಿಗೆ ಗೊತ್ತು. ಹಾಗಾಗಿ ಟು ಇನ್ಫ್ಲೂಯೆನ್ಸ್ ದ ಇಂಡಿಯನ್ ಕಂಪನಿಗೆ ಅವ್ರೇನ್ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡಕ್ ಇಷ್ಟಪಡ್ತಾರೆ, ಇಲ್ಲಿ ಸೆಲ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಫಾರಿನ್ ಕೊಲಾಬರೇಷನ್, these are all very important aspects, advantages or characteristics of the second point, a foreign collaboration. Third one, centralized control ಅಂತ ಹೇಳ್ತೀವಿ. ಸೆಂಟ್ರಲೈಸ್ಡ್ ಕಂಟ್ರೋಲ್ ಅಂದ್ರೆ they have their headquarters in their home country and exercise a control over all the branches and subsidiaries. ಫಾರ್ ಎಕ್ಸಾಂಪಲ್, ನಿಮಗೊಂದು ಐಡಿಯಾ ಬರಲಿ ಅಂತ ಹೇಳ್ತೀನಿ. ಇನ್ಫೋಸಿಸ್ ಕಂಪನಿ ಇದೆ, ಇಂಡಿಯನ್ ಕಂಪನಿ, MNC ಕಂಪನಿ, ಇಂಡಿಯನ್ ಇರುವಂತಹ ಕಂಪನಿ ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಔಟ್ ಆಫ್ ದ ಕಂಟ್ರಿ ಆಲ್ಸೋ ಹಿ ಕ್ಯಾನ್ ಸೆಲ್ ದ ಸಾಫ್ಟ್ವೇರ್. ಇರ್ಲಿ, ಉದಾಹರಣೆಗೆ ಹೇಳೋದಾದ್ರೆ ಇಂಡಿಯಾ ಇದೆ ಅಂಡ್ ಆಲ್ಸೋ ಅಮೆರಿಕಾ ಇದೆ ಅಂತ ಅನ್ಕೋಣ. ಎರಡು ದೇಶವನ್ನು ತಗೋಣ. ಫಾರ್ ಎಕ್ಸಾಂಪಲ್, ಇನ್ಫೋಸಿಸ್ ಕಂಪನಿ ಇದೆಲ್ಲ, ಇಟ್ ಇಸ್ ಅ ಮಲ್ಟಿ ನ್ಯಾಷನಲ್ ಕಂಪನಿ. ಇಂಡಿಯಾ ಕಂಪನಿಗೆ ಹೋಮ್ ಕಂಟ್ರಿ ಯಾವುದು ಅಂತ ಕೇಳಿದ್ರೆ ಇನ್ಫೋಸಿಸ್ ಹೋಮ್ ಕಂಟ್ರಿ ಈಸ್ ಇನ್ಫೋಸಿಸ್, ಹೋಮ್ ಕಂಟ್ರಿ ಇಂಡಿಯಾ. ಬಟ್ ಕಮ್ ಟು ದ ಅಮೆರಿಕಾಕ್ಕೆ ಹೋದ್ರೆ ಇಟ್ ಈಸ್ ಎ ಫಾರಿನ್ ಕಂಪನಿ. ಹೌದಾ, ಫಾರಿನ್ ಕಂಪನಿ ಅಂತ ಅಂತೀವಿ. ಅಂದ್ರೆ ಇನ್ಫೋಸಿಸ್ ಕಂಪನಿ, ದ ಹೋಮ್ ಕಂಟ್ರಿ ಈಸ್ India and also he selling his software to foreign America. ಇಂಡಿಯಾದಲ್ಲಿರುವಂತಹ ಹೋಮ್ ಕಂಟ್ರಿ ಆಗಿರೋದ್ರಿಂದ, ಇಂಡಿಯಾ ಇಸ್ ಎ ಹೋಮ್ ಕಂಟ್ರಿ, ಇಟ್ ಕಂಟ್ರೋಲ್ ಓವರ್ ಆಲ್ ದ ಕಂಟ್ರೀಸ್, ಓವರ್ ಆಲ್ ದ ಬ್ರಾಂಚಸ್. ಅದು ಜಪಾನ್ ನಲ್ಲಿ ಇರಬಹುದು ಅಥವಾ ರಷ್ಯಾದಲ್ಲಿ ಇರಬಹುದು. ಇಟ್ ಕಂಟ್ರೋಲ್ಸ್ ಓವರ್ ಆಲ್ 3 ಸೆಕ್ಟಾರ್, 3 ಬ್ರಾಂಚಸ್. ಅವ್ರ ಉದ್ದೇಶ ಏನು ಅಂದ್ರೆ ಹೋಮ್ ಕಂಟ್ರಿ, ಅದನ್ನ ನಾನು ಹೇಳ್ತಾ ಇರೋದು ಸೆಂಟ್ರಲೈಸ್ಡ್ ಆರ್ ಕಂಟ್ರೋಲ್ಡ್. ವೆರಿ ಇಂಪಾರ್ಟೆಂಟ್, ಕಂಟ್ರೋಲ್ ಮಾಡ್ತಾರೆ. ಡಿಸೆಂಟ್ರಲೈಸೇಷನ್ ಇಲ್ಲ, ಸೆಂಟ್ರಲೈಸೇಷನ್ ವಿತ್ ಇನ್ ದ ಹೋಮ್ ಕಂಟ್ರಿ. ಹೋಮ್ ಕಂಟ್ರಿ ಯಾವುದು ಇನ್ಫೋಸಿಸ್ ಗೆ, ಇಂಡಿಯಾ. ಇಲ್ಲಿಂದ ಈ ಕಂಟ್ರೋಲ್ ಓವರ್ ಆಲ್ ದ ಬ್ರಾಂಚಸ್, ಎಲ್ಲಾ ಬ್ರಾಂಚ್ಗಳ ಮೇಲೆ ಹಿಡಿತವನ್ನು ಸಾಧಿಸ್ತಾರೆ. ಉದ್ದೇಶ ಏನು ಅಂದ್ರೆ ಟು ಕಂಟ್ರೋಲ್ ಅಂಡ್ ಮ್ಯಾನೇಜ್ ವಿತ್ ಹೋಮ್ ಕಂಟ್ರಿ ಇಂದ ಹಿ ಕ್ಯಾನ್ ಕಂಟ್ರೋಲ್ ಅಂಡ್ ಆಲ್ಸೋ ಮ್ಯಾನೇಜ್ ಆಲ್ ದ ಕಂಟ್ರೀಸ್. ಬೇರೆ ಬೇರೆ ಕಂಟ್ರಿಯಲ್ಲಿರುವಂತಹ ಎಲ್ಲಾ ಬ್ರಾಂಚಸ್ ಗಳನ್ನ ಹಿ ಕ್ಯಾನ್ ಕಂಟ್ರೋಲ್ ಅಂಡ್ ಆಲ್ಸೋ ಮ್ಯಾನೇಜ್. ಇಟ್ ಈಸ್ ಕಾಲ್ಡ್ ಸೆಂಟ್ರಲೈಸ್ಡ್ ಕಂಟ್ರೋಲ್ ಅಂತ ಹೇಳ್ತೀವಿ. ಒಬ್ಬರೇ ಕಂಟ್ರೋಲ್ ಮಾಡಿರೋರು ಇದ್ರೆ ಎಲ್ಲರೂ ಮಾತನ್ನ ಸುಲಭವಾಗಿ ಕೇಳ್ಕೊಂಡು ಹೋಗ್ಬೋದು. ಇನ್ ನೆಕ್ಸ್ಟ್ ಒನ್, ಅಡ್ವಾನ್ಸ್ಡ್ ಟೆಕ್ನಾಲಜಿ. These enterprises a process. It is one process, a advanced technology. For example, ಒಂದು ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಕೇಳಿದ್ರೆ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಜಪಾನ್ ಇದೆಯಲ್ಲ, ಇಟ್ ಈಸ್ ಎ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಶರ್ಟ್ ಇದೆ, ಶರ್ಟ್ ಅನ್ನ ಡ್ರೈ ಆಗಿರುವಂತಹ ಶರ್ಟ್ ಅನ್ನ ನೀವೇನ್ ಮಾಡ್ತೀರಿ, ಇಸ್ತ್ರಿಯನ್ನು ಮಾಡ್ತೀರಿ. ಆಗ ಶಾಪ್ ಅಲ್ಲಿ ಕೊಟ್ಟು ಇಸ್ತ್ರಿಯನ್ನು ಮಾಡಿಸ್ತೀರಿ. ಈಗೇನಾಗಿದೆ, ಎಷ್ಟು ಅಡ್ವಾನ್ಸ್ನೆಸ್ ಇದೆ ಅಂದ್ರೆ ಒಂದು ಮಿಷಿನ್ ಬಂದಿದೆ. ಆ ಮಿಷಿನ್ ನಲ್ಲಿ ನೀವು ಕ್ಲಾತ್ ಅನ್ನ ಹಾಕ್ಬಿಟ್ರೆ ಕ್ಲೀನ್ ಆಗಿ ಡ್ರೈ ಮಾಡಿ ಇಸ್ತ್ರಿಯನ್ನು ಮಾಡಿ ಹೊರಗಡೆ ಬರುತ್ತೆ ಮಿಷಿನ್ ನಿಂದ. ಅಂದ್ರೆ ಇಟ್ ಈಸ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ದ ಯೂಸಿಂಗ್ ಎ ಜಪಾನ್ ಅಂಡ್ ಆಲ್ಸೋ ಅಮೆರಿಕಾ. ಇಂಡಿಯಾದಲ್ಲೂ ಒಂದೆರಡು ಮಿಷಿನ್ ಬಂದಿದೆ ಅಂತ ಯಾರು ಮೊನ್ನೆ ಹೇಳ್ತಿದ್ರು. ಅಂದ್ರೆ ಅಷ್ಟು ಟೆಕ್ನಾಲಜಿ ಬದಲಾಗಿದೆ.
ಮುಂಚೆ ಏನ್ ಮಾಡ್ತಿದ್ವಿ, ವಿ ಯೂಸಿಂಗ್ ಎ ಲ್ಯಾಂಡ್ ಫೋನ್. ಬಟ್ ಇವತ್ತೇನಾಗಿದೆ, ವಿಡಿಯೋ ಕಾನ್ಫರೆನ್ಸ್ ಮಾಡೋ ಹಂತಕ್ಕೆ ಬಂದಿದ್ದೀವಿ. ಎದುರುಗಡೆ ನಾವೀಗ ಕೂತಿದ್ದೀವಿ, ಆನ್ಲೈನ್ ನಲ್ಲಿ ಇವತ್ತು ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ, ಹೌದಾ? ಆನ್ಲೈನ್ ಕ್ಲಾಸ್ ಬಂದಿರೋ ಉದ್ದೇಶ ಏನು? ಇಟ್ ಈಸ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ವಿ ಯೂಸಿಂಗ್ ಎ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್. ಮೊಬೈಲ್ ಇದೆ, ಅದನ್ನ ಪ್ರಾಪರ್ ಆಗಿ ಯುಟಿಲೈಸೇಷನ್ ಮಾಡ್ತಾ ಇದ್ದೀವಿ. ಅಡ್ವಾನ್ಸ್ಡ್ ಟೆಕ್ನಾಲಜಿ. ನಾನೀಗ ಹೇಳಿದ್ನಲ್ಲ, ಜಪಾನ್ ಜೊತೆಗೆ ನಾವು ಟೈಅಪ್ ಮಾಡ್ಕೊಂಡ್ರೆ, ಇಂಡಿಯನ್ ಕಂಪನೀಸ್ ಆರ್ ಕೊಲಾಬ್ರೇಟ್ ವಿತ್ ದ ಫಾರಿನ್ ಕಂಪನಿ ಜೊತೆಗೆ ಕೊಲಾಬ್ರೇಟ್ ಮಾಡ್ಕೊಂಡ್ರೆ, ದ ಇಂಡಿಯನ್ ಕಂಪನಿ ಇಟ್ ಕ್ಯಾನ್ ಯೂಸ್ ಎ ಅಡ್ವಾನ್ಸ್ಡ್ ಟೆಕ್ನಾಲಜಿ ವಿತ್ ಇನ್ ದ ಜಪಾನ್ ನಲ್ಲಿರೋ ಅಡ್ವಾನ್ಸ್ ಟೆಕ್ನಾಲಜಿನ ಯು ಕ್ಯಾನ್ ಯೂಸ್ ಇಟ್. ನೀವು ಯೂಸ್ ಮಾಡ್ಕೋಬಹುದು. ಇಟ್ ಈಸ್ ಎ ಹೆಲ್ಪ್ ಫಾರ್ ಯುವರ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ದ ಎಂಟರ್ಪ್ರೈಸಸ್ ಟೆಕ್ನಾಲಜಿ ಏನಿದೆ ಅಲ್ಲ, ಅದನ್ನ ಕಂಪ್ಯೂಟರೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ವಿತ್ ಇನ್ ದ ಆರ್ಗನೈಸೇಷನ್ ನಾವೇನ್ ಮಾಡಬಹುದು, ವಿ ಕ್ಯಾನ್ ಬೆಸ್ಟ್ ಯುಟಿಲೈಸೇಷನ್ ಆಫ್ ದ ರಿಸೋರ್ಸ್ ಅನ್ನ ಆಪ್ಟಿಮಮ್ ಆಗಿ ಯುಟಿಲೈಸೇಷನ್ ಮಾಡಕ್ ಬರುತ್ತೆ. ಹಾಗಾಗಿ ವಿ ಯೂಸಿಂಗ್ ಎ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗ್ಲೋಬಲ್ ಎಂಟರ್ಪ್ರೈಸಸ್. ನೆಕ್ಸ್ಟ್, ಪ್ರಾಡಕ್ಟ್ ಇನೋವೇಷನ್, ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್. ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ವಿತ್ ಇನ್ ದ ಎವರಿ ಆರ್ಗನೈಸೇಷನ್. ಯಾವ ಆರ್ಗನೈಸೇಷನ್ ಬೇಕಾದ್ರೂ ಆಗಿರ್ಬೋದು. MNC ಕಂಪನಿಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಓನ್ಲಿ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಏನ್ ರಿಸರ್ಚ್ ಅಂದ್ರೆ ಏನು ಅಂತ ಕೇಳಿದ್ರೆ, ನೀವು ಪ್ರಾಡಕ್ಟ್ ಅನ್ನ ಒಂದು ಬಿಡುಗಡೆ ಮಾಡಿದ್ದೀರಿ, ಯು ಲಾಂಚಿಂಗ್ ಎ ನ್ಯೂ ಪ್ರಾಡಕ್ಟ್ ವಿತ್ ಇನ್ ದ ಆರ್ಗನೈಸೇಷನ್. ಒಂದು ಪ್ರಾಡಕ್ಟ್, ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡಿ ನೀವು ಮಾರ್ಕೆಟಿಗೆ ಬಿಟ್ಟಿದ್ದೀರಿ. ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ. ಈ ಪ್ರಾಡಕ್ಟ್ ಅನ್ನ ಹೌ ಟು ಡೆವಲಪ್, ರಿಸರ್ಚ್. ನೀವು ಲಾಂಚ್ ಮಾಡಿರುವಂತಹ ಪ್ರಾಡಕ್ಟ್ ಅನ್ನ ಏನು ಮಾಡಿದ್ರೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಬಹುದು. ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಒಂದು ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಾಗ್ಲಿ ಅಂತ, ಒಂದು ಮೊಬೈಲ್ ಸೆಟ್ ರೆಡಿ ಆಗಿದೆ ಅಂತ ಅನ್ಕೊಳ್ಳಿ. ಮೊಬೈಲ್ ಸೆಟ್ ಮುಂಚೆ ಹೇಗಿತ್ತು? ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ, ನಾನ್ ನೋಡ್ದಾಗಿಂದ ಮೊಬೈಲ್ ಸೆಟ್ ಹೇಗಿತ್ತು ಅಂದ್ರೆ, ಓನ್ಲಿ ಫಾರ್ ಕಾಲ್ ಮಾಡಕ್ ಮಾತ್ರ ಬರ್ತಿತ್ತು, ಅದರಲ್ಲಿ ಇನ್ನೇನು ಬರ್ತಿರ್ಲಿಲ್ಲ. ಸ್ವಲ್ಪ ಎರಡನೇ ಹಂತ ಟು ಡೆವಲಪ್, ರಿಸರ್ಚ್ ಮಾಡಿದ್ರು. ಈ ಮೊಬೈಲ್ ಸೆಟ್ ಅನ್ನ ಬರೀ ಕಾಲ್ ಮಾಡೋದ್ರ ಜೊತೆಗೆ ಇನ್ನೇನಾರ ಮಾಡಬಹುದಾ? ಡೆವಲಪ್ಮೆಂಟ್ ಏನಾಗಿದೆ? ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಅದೇ ಡೆವಲಪ್ಮೆಂಟ್ ಏನ್ ಮಾಡಿದ್ರು? ಮೆಸೇಜ್ ಮಾಡ್ಲಿಕ್ಕೆ ಬರೋ ಹಾಗೆ ಮಾಡಿದ್ರು. ಕಾಲ್ ಜೊತೆಗೆ ಅಕಸ್ಮಾತ್ ನೀವು ರಿಸೀವ್ ಮಾಡಲಿಲ್ಲ, ರಿಂಗ್ಡ್ ನಾಟ್ ರೆಸ್ಪಾಂಡ್ ಅಂತ ಕರಿತೀವಿ, RNR, ರಿಂಗ್ಡ್ ನಾಟ್ ರೆಸ್ಪಾಂಡ್. ನಾವು ಒಬ್ಬರಿಗೆ ಫೋನ್ ಮಾಡಿದೀವಿ ಆರ್ಗನೈಸೇಷನ್ ಇಂದ, ಮೊಬೈಲ್ ಸೆಟ್ ಅನ್ನ ಟೆಸ್ಟ್ ಮಾಡಕ್ಕೋಸ್ಕರವಾಗಿ, ರಿಂಗ್ ಆಗಿದೆ ಬಟ್ ನಾಟ್ ರೆಸ್ಪಾಂಡ್, ಅವ್ರು ರೆಸ್ಪಾಂಡ್ ಮಾಡಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು? ಡೆವಲಪ್ಮೆಂಟ್ ಮಾಡಿದ್ರು. ಏನ್ ಡೆವಲಪ್ಮೆಂಟ್? ಮೆಸೇಜ್ ಅದರಲ್ಲಿ ಬರಬೇಕು, ಫೋನ್ ನಲ್ಲಿ ಮೆಸೇಜ್ ಬರೋ ಹಾಗೆ ಮಾಡಿದ್ರು. ಇವರು ಕಾಲ್ ರಿಸೀವ್ ಮಾಡಲಿಲ್ಲ ಅಂದ ಕೂಡಲೇ ಒಂದು ಮೆಸೇಜ್ ಹೋಗುತ್ತೆ ಇವರಿಗೆ, ಏನಂತ? ಹಾಫ್ ಅನ್ ಅವರ್, ಐ ವಿಲ್ ಕಾಲ್ ಲೇಟರ್. ನಾನು ಕಾಲ್ ಲೇಟ್ ಮಾಡ್ತೀನಿ, ಸ್ವಲ್ಪ ಆದ್ಮೇಲೆ ಸಮಯ ಬಿಟ್ಟು ಮಾಡ್ತೀನಿ. ಒಂದು ಮೆಸೇಜ್ ಹೋಗೋ ಹಾಗೆ ಆಲ್ಟರೇಷನ್ ಮಾಡಿದ್ರು. ಇಟ್ ಈಸ್ ಎ ಡೆವಲಪ್ಮೆಂಟ್. ಸ್ವಲ್ಪ ಮುಂದೆ ಬಂದರೆ ಏನಾಯ್ತು? ಈಗೇನಾಗಿದೆ? ವಾಟ್ಸ್ಆಪ್ ಬಂದಿದೆ, ಫೇಸ್ಬುಕ್ ಬಂದಿದೆ. ಕೂತಲ್ಲೇ ಎಲ್ಲಾ ಫ್ರೆಂಡ್ಸ್ ಗಳನ್ನ ಮಾಡ್ಕೋಬಹುದು. ನಾವು ಮೆಸೇಜ್ ಅನ್ನ ವಿತ್ ವಿಡಿಯೋ, ಮೆಸೇಜ್ ನಲ್ಲಿ ಬರೀ ಮೆಸೇಜ್ ಅಷ್ಟೇ ಬರ್ತಾ ಇತ್ತು, ಫೋಟೋ ಬರ್ತಾ ಇರಲಿಲ್ಲ, ವಿಡಿಯೋ ಬರ್ತಾ ಇರಲಿಲ್ಲ. ವಾಟ್ಸ್ಆಪ್ ನಲ್ಲಿ ಏನಾಗಿದೆ? ಈಗ ಮೆಸೇಜ್ ಬರ್ತಾ ಇದೆ, ವಿಡಿಯೋನು ಬರ್ತಾ ಇದೆ. ವಿಡಿಯೋ ಕಾಲ್ ಸಹಿತ ಮಾಡಬಹುದು. ಬರೇ ಕಾಲ್ ನಲ್ಲಿ ನಮಗೆ ಯಾರು ಎಲ್ಲಿಂದ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ಇವತ್ತೇನಾಗಿದೆ? ಕಾಲ್ ನಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಎದುರುಗಡೆ ಕೂತಿರೋ ವ್ಯಕ್ತಿ ಯಾರು ಮಾತಾಡ್ತಾ ಇದ್ದಾರೆ. ವಿಡಿಯೋ ನಾವು ನೋಡಬಹುದು. ಈಗ ನಾವು ಮಾಡ್ತಾ ಇರೋದು ಆನ್ಲೈನ್ ಕ್ಲಾಸ್. ಅದೇ ಅಂದ್ರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ವಿತ್ ಇನ್ ದ ಹೆಲ್ಪ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ನಾನು ಅದನ್ನ ಹೇಳ್ತಾ ಇದ್ದೀನಿ. ಪ್ರಾಡಕ್ಟ್ ಇನೋವೇಷನ್, ಇವ್ರ ಕೆಲಸ ಏನು? ಇನೋವೇಟಿವ್ ನ್ಯೂ ಪ್ರಾಡಕ್ಟ್, ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ರಿಸರ್ಚ್ ಮಾಡಿ ಹೊಸದಾಗಿ ಅವ್ರೇನ್ ಮಾಡ್ತಾರೆ? ವಿತ್ ಪ್ರಿಪರೇಷನ್, ಚೆನ್ನಾಗಿ ಮಾಡೋದನ್ನ ಕಲ್ತ್ಕೊಂತಾರೆ. ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿನ ಕೆಲಸ ಅಂತ ಹೇಳ್ತೀವಿ ವಿತ್ ಇನ್ ದ ಗ್ಲೋಬಲ್ ಎಂಟರ್ಪ್ರೈಸಸ್. ನೆಕ್ಸ್ಟ್, ಮಾರ್ಕೆಟಿಂಗ್ ಸ್ಟ್ರಾಟಜಿ. ವಿ ಯೂಸಿಂಗ್ ಎ ಡಿಫರೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ನಾವು ಮಾರ್ಕೆಟಿಂಗ್ ನಲ್ಲಿ ಬಹಳ ಚೆನ್ನಾಗಿ ಫಸ್ಟ್ ಇಯರ್ BCom ನೀವು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಮಾರ್ಕೆಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಮಾರ್ಕೆಟಿಂಗ್ ಸಬ್ಜೆಕ್ಟ್ ನಲ್ಲಿ ನಾವು ನೋಡ್ತೀವಿ ಮಾರ್ಕೆಟಿಂಗ್ ಸ್ಟ್ರಾಟಜಿ. ವಿ ಯೂಸಿಂಗ್ ಎ ಡಿಫರೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ, ನೀವು ಟಿವಿಯನ್ನು ನೋಡಬೇಕಾದ್ರೆ ಕೆಳಗಡೆ ಒಂದು ಸೆಂಟೆನ್ಸ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ನೀವು ನೋಡಿದ್ರೆ, ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ.
ಅಲ್ಲಿ ಅವ್ರು ಏನ್ ಮಾಡ್ತಾ ಇರ್ತಾರೆ, ನೀವು ಅವ್ರ ಕಂಪ್ನಿ ಬಗ್ಗೆ ಇನ್ಫಾರ್ಮೇಶನ್ ಹಾಕ್ತಾ ಇರ್ತಾರೆ. ಕಾರಣ ಏನು ಅಂದ್ರೆ ಮನುಷ್ಯನ ಸೈಕಾಲಜಿ ಹೇಳುತ್ತೆ, ಮೇಲ್ಗಡೆ ಬರ್ತಾ ಇದೆಯಲ್ಲ ಪಿಕ್ಚರ್, ಅದು ನ್ಯೂಸ್ ಆಗಿರ್ಬೋದು, ಫಿಲಮ್ ಆಗಿರ್ಬೋದು, ಅದನ್ನ ಕಡಿಮೆ ಗಮನಿಸ್ತಾನಂತೆ. ಸ್ಕ್ರೋಲ್ ಆಗ್ತಾ ಇದೆಯಲ್ಲ ಅದ್ರ ಕಡೆ ಗಮನ ಹೋಗುತ್ತಂತೆ, ಎಲ್ಲಿ ರನ್ನಿಂಗ್ ಇದೆಯಲ್ಲ ಅದ್ರ ಕಡೆ ಗಮನ ಹೋಗುತ್ತೆ ಅಂತ ಸೈಕಾಲಜಿ ಹೇಳುತ್ತೆ. ಹಾಗೆ ಇಟ್ ಈಸ್ ಎ ಒನ್ ಟೆಕ್ನಾಲಜಿ ಆರ್ ಸ್ಟ್ರಾಟಜಿ ವಿ ಯೂಸಿಂಗ್ ಆನ್ ದ ಬೇಸಿಸ್ ಆಫ್ ಟಿವಿಯಲ್ಲಿ ನಾವು ಯೂಸ್ ಮಾಡುವಂತದ್ದು. ಇನ್ನು ರೋಡ್ ಸೈಡ್ ಗೆ ಬಂದ್ರೆ ಇಟ್ ಈಸ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಫ್ಲೆಕ್ಸ್ ಅನ್ನ ಹಾಕಿರ್ತಾರೆ, ದೊಡ್ಡದಾಗಿರುವಂತ ಫ್ಲೆಕ್ಸ್. ಕಾರಣ ಏನು ಅಂದ್ರೆ ಟು ಅಟ್ರಾಕ್ಟ್ ದ ಕಸ್ಟಮರ್ಸ್, ಕನ್ಸ್ಯೂಮರ್ ನ ಅಟ್ರಾಕ್ಟ್ ಮಾಡಬೇಕು. ಗ್ಲೋಬಲ್ ಎಂಟರ್ಪ್ರೈಸಸ್ ಅವರ ಮುಖ್ಯವಾದ ಲಕ್ಷಣ ಏನು ಅಂದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ. ವಿ ಯೂಸಿಂಗ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿ. MTR ಜಾಮೂನ್ ತಗೊಂಡ್ರೆ ಹಿ ಗಿವಿಂಗ್ ಎ ಒನ್ ಬೌಲ್, ಒಂದ್ ಬಟ್ಲು ಕೊಡ್ತಾರೆ. ಕಾರಣ ಏನು ಅಂದ್ರೆ ಇಟ್ ಈಸ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇವರು ಅದನ್ನೇ ಮಾಡ್ತಿರೋದು. ಪೆಪ್ಸಿ ಅವರು ಆಗಿರ್ಬೋದು ಅಥವಾ ಕೋಕೋ ಕೋಲಾ, ಸಾಫ್ಟ್ ಡ್ರಿಂಕ್ ಕಂಪನೀಸ್ ಟು ಯೂಸಿಂಗ್ ಎ ಹ್ಯೂಜ್ ಲೆವೆಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅವ್ರ ಉದ್ದೇಶ ಏನು ಅಂದ್ರೆ ಟು ಕಂಟ್ರೋಲ್ ಓವರ್ ಆಲ್ ದ ಆರ್ಗನೈಸೇಷನ್. ಅಂದ್ರೆ ನಾವು ಚೆನ್ನಾಗಿ ಸೇಲ್ಸ್ ಮಾಡಬೇಕು ಅನ್ನೋ ದೃಷ್ಟಿಗೆ ಹಿ ಕ್ಯಾನ್ ಯೂಸಿಂಗ್ ಎ ಒನ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಲಾಸ್ಟ್ ಒನ್ ಎಕ್ಸ್ಪಾನ್ಷನ್ ಆಫ್ ಮಾರ್ಕೆಟ್ ಟೆರಿಟರಿ ಅಂತ ಹೇಳ್ತೀವಿ. ಅಂದ್ರೆ ದ ಆಪರೇಷನ್ ಅಂಡ್ ಆಕ್ಟಿವಿಟಿ ಬಿಯಾಂಡ್ ಎ ಫಿಸಿಕಲ್ ಬೌಂಡ್ರಿ. ಮುಂಚೆಲ್ಲ ಏನ್ ಮಾಡ್ತಿದ್ರು, ಇಂಡಿಯನ್ ಕಂಪನಿ ಅಂಡ್ ಆಲ್ಸೋ ಫಾರಿನ್ ಕಂಪನಿ ಕೊಲಾಬರೇಟ್ ಆದ್ರೂ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡಿ ಹಿ ಕ್ಯಾನ್ ಸೆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಟು ದ ಔಟ್ ಆಫ್ ದ ಕಂಟ್ರಿ. ಬಟ್ ಈಗೇನಾಗಿದೆ, ಎಕ್ಸ್ಪಾನ್ಷನ್ ಆಫ್ ಮಾರ್ಕೆಟ್ ಟೆರಿಟರಿ ಅಂದ್ರೆ ನಾವೇನ್ ಮಾಡ್ತೀವಿ, ವಿ ಪ್ರೊಡ್ಯೂಸಿಂಗ್ ವಿಚ್ ಏರಿಯಾ, ಯಾವ ಏರಿಯಾದಲ್ಲಿ ನಾವು ಸೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೇವೋ ನಿಯರ್ ಬೈ ವಿ ಪರ್ಚೇಸ್ ಒನ್ ಪ್ಲಾಂಟ್ ಅಂಡ್ ಮಷಿನರಿ. ಪ್ಲಾಂಟ್ ವಿತ್ ಮಷಿನರಿ ವಿ ಪರ್ಚೇಸ್ ಅಂಡ್ ಪ್ರೊಡ್ಯೂಸ್ ದ ಪ್ರಾಡಕ್ಟ್ ಅಂಡ್ ಸೆಲ್ ದ ಗೂಡ್ಸ್ ಅಂಡ್ ಸರ್ವಿಸ್ ಇನ್ ಟೈಮ್. ಇನ್ ಟೈಮ್ ನಲ್ಲಿ ಸೆಲ್ ಮಾಡೋ ಹಾಗೆ ನಾವು ಮಾಡ್ತಾ ಇದ್ದೀವಿ. ಇಟ್ ಈಸ್ ಎ ಎಕ್ಸ್ಪಾನ್ಷನ್ ಆಫ್ ಮಾರ್ಕೆಟ್ ಟೆರಿಟರಿ. ನಾವು ಮಾರ್ಕೆಟ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಮುಂಚೆ ಏನ್ ಮಾಡ್ತಿದ್ವಿ, ಇಂಡಿಯನ್ಸ್ ನಾವೆಲ್ಲ ಏನ್ ಮಾಡ್ತಿದ್ವಿ, ಇಂಡಿಯಾದವರಾಗಿರ್ಬೋದು, ಫಾರಿನ್ ಕಂಪನಿಯವರಾಗಿರ್ಬೋದು. ಅದರಲ್ಲಿ ಜಪಾನ್ ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್, ಹೈಯೆಸ್ಟ್ ಇನ್ ದ ವರ್ಲ್ಡ್ ಅಲ್ಲೇ ಜಪಾನ್ನವರು ಬಹಳ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ ಈ ಟೆರಿಟರಿಯನ್ನ. ಅಂದ್ರೆ ಉದ್ದೇಶ ಏನು ಅಂದ್ರೆ ದ ಆಪರೇಟ್ ಥ್ರೂ ದ ನೆಟ್ವರ್ಕ್ ಎ ಸಬ್ಸಿಡರಿ ಬ್ರಾಂಚಸ್ ಇನ್ ಹೋಸ್ಟ್ ಕಂಪನಿ. ಹೋಸ್ಟ್ ಕಂಪನಿ ಏನಿದೆ ಅಲ್ಲ, ಇಂಡಿಯಾಕ್ಕೆ ಹೋಸ್ಟ್ ಕಂಪನಿ, ಇನ್ಫೋಸಿಸ್ ಗೆ ಯಾವುದು, ಇಂಡಿಯಾ ಇದೆ ಹೋಸ್ಟ್ ಕಂಪನಿ. ಅಂಡ್ ಸಬ್ಸಿಡರಿ ಕಂಪನಿ ಏನಿದೆ ಅಲ್ಲ, ಬೇರೆ ಬೇರೆ ದೇಶದಲ್ಲಿರುವಂತಹ ಕಂಪನಿಗಳು. ಹಿ ಕ್ಯಾನ್ ಎಕ್ಸ್ಪ್ಲೈನ್ ದ ಮಾರ್ಕೆಟ್ ಟೆರಿಟರೀಸ್. ಅಂದ್ರೆ ಅವ್ರ ಉದ್ದೇಶ ಏನು, ಟು ಎಕ್ಸ್ಪ್ಲೈನ್, ಬಹಳ ಚೆನ್ನಾಗಿ ಟು ಕಂಟ್ರೋಲ್, ಮ್ಯಾನೇಜ್ ಓವರ್ ಆಲ್ ದ ಆರ್ಗನೈಸೇಷನ್. ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡಿರುವಂತದ್ದು ಏನಪ್ಪಾ ಅಂತ ಕೇಳಿದ್ರೆ, ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ MNC ಕಂಪನಿ. ಹೌ ಟು ಡಿಫೈನ್ MNC ಕಂಪನಿ ಅಂತ ಕೇಳಿದ್ರೆ, ಹ್ಯೂಜ್ ಕ್ಯಾಪಿಟಲ್ ಅಂಡ್ ಆಲ್ಸೋ ವಿಚ್ ಎಕ್ಸ್ಟೆಂಡ್ ದ ಬ್ರಾಂಚಸ್ ಅಂಡ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಔಟ್ ಆಫ್ ದ ಕಂಟ್ರಿ. ಅದಕ್ಕೆ ನಾವೇನ್ ಕರಿತೀವಿ, MNC ಕಂಪನಿ, ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಸೋನಿ ಅಂಡ್ ಆಲ್ಸೋ ಸ್ಯಾಮ್ಸಂಗ್ ಅಂಡ್ ಆಲ್ಸೋ ಪೆಪ್ಸಿ, ಕೋಕೋ ಕೋಲಾ, ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ದ MNC ಕಂಪನಿ. ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್, huge capital resource. Second one, foreign collaboration, centralized control, advanced technology, product innovation, new product innovation, ಹೊಸದಾಗಿ ಪ್ರಾಡಕ್ಟ್ಸ್ ಅನ್ನ ಡೆವಲಪ್ಮೆಂಟ್ ಮಾಡುವಂತದ್ದು innovation, marketing strategies. Some of the strategies are some of the tools he can using a marketing ನಲ್ಲಿ ನೀವು ಲರ್ನ್ ಮಾಡ್ತೀರಿ. ಅಂಡ್ ಆಲ್ಸೋ ಎಕ್ಸ್ಪಾನ್ಷನ್ ಆಫ್ ದ ಮಾರ್ಕೆಟಿಂಗ್ ಟೆರಿಟರಿ, ಆಪರೇಷನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಅಲ್ಲಿ ಅದನ್ನೇ ನಾನು ಹೇಳಿದ್ರಲ್ಲ, ಈಗ ನಾನು ಈಗೇನು ಹೇಳಿದೆ ತಿರುಗಿ ನೋಡಿದ್ರಿ ಅಂತ ಅನ್ಕೊಂತೀನಿ. ಪ್ರಮೋಷನ್ ಟೆಕ್ನಿಕ್ಸ್ ಅಂಡ್ ಆಲ್ಸೋ ನೆಟ್ವರ್ಕ್ ಸಬ್ಸಿಡರೀಸ್ ಎ ಬ್ರಾಂಚಸ್ ಆಫ್ ಹೋಸ್ಟ್ ಕಂಟ್ರೀಸ್. ಇನ್ಫೋಸಿಸ್ ಏನಿದೆಲ್ಲ ಹೋಮ್ ಕಂಟ್ರಿ, ಹೋಸ್ಟ್ ಕಂಟ್ರಿ ಯಾವುದು, ಇಂಡಿಯಾ. ಈ ಕ್ಯಾನ್ ಕಂಟ್ರೋಲ್ ಓವರ್ ಆಲ್ ದ ಬ್ರಾಂಚಸ್. ಫಾರಿನ್ ಕಂಟ್ರಿಯಲ್ಲಿರುವಂತದ್ದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಇದು ನಿಮ್ಮ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ನೋಡುವಂತದ್ದು. ಇನ್ನು ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಅಲ್ಲಿ ನೋಡುವಂತದ್ದು. ಇನ್ನು ನಾಳೆ ಕ್ಲಾಸ್ ಅಲ್ಲಿ ಇದರ ಮುಂದಿನ ಪೋರ್ಷನ್ ನೋಡೋಣ.